ಹಲೋ ಚಾಂಪಿಯನ್ಸ್. ಇವತ್ತು ಕೆಮಿಕಲ್ ರಿಯಾಕ್ಷನ್ಸ್ ಅಂಡ್ ಇಕ್ವೇಷನ್ಸ್ PYQs ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸು ಕ್ವಿಕ್ಕಾಗಿ ನೋಡೋಣ. ಸೊ ಇದು ಏನು ಕೆಮಿಸ್ಟ್ರಿ ವಿಡಿಯೋ ಇದೆ ಇವತ್ತು, ಲೈಕ್ ಸೈನ್ಸು ಮ್ಯಾಥ್ಸು ಫೈನ್ ಡನ್. ಸೊ ಇನ್ನು ನೆಕ್ಸ್ಟು ಏನೇನು ವೀಡಿಯೋಸ್ ಬರುತ್ತೆ ದಟ್ ವಿಲ್ ಬಿ ಆನ್ ನಿಮ್ಮ ನೆಕ್ಸ್ಟ್ ಎಕ್ಸಾಮ್ ಏನಿದೆ. ಸೊ ದ ವೀಡಿಯೋಸ್ ವಿಲ್ ಬಿ ಬೇಸ್ಡ್ ಆನ್ ದಟ್. ಸೊ ನಿಮಗೇನು ಗ್ಯಾಪ್ ಇರುತ್ತೆ ಆ ಗ್ಯಾಪ್ ಟೈಮಲ್ಲಿ ಐ ವಿಲ್ ಬಿ ಟೆಲಿಂಗ್ ಲೈಕ್ ವಾಟ್ ಈಸ್ ಇಂಪಾರ್ಟೆಂಟ್, ಅಥವಾ ಏನಿನ್ನ ಫೋಕಸ್ ಮಾಡಬೇಕು, ಅಥವಾ ನಾ ಏನಾದರೂ ಬಿಟ್ಟಿದ್ರೆ ಸೊ ಐ ವಿಲ್ ಬಿ ಕವರಿಂಗ್ ದೋಸ್ ಟಾಪಿಕ್ಸ್. ಓಕೆ, ನೋಡೋಣ. ಮ್ಯಾನುಫ್ಯಾಕ್ಚರರ್ಸ್ ಆಫ್ ಚಿಪ್ಸ್ ಫ್ಲಶ್ ದ ಪ್ಯಾಕೆಟ್ಸ್ ಆಫ್ ಚಿಪ್ಸ್ ವಿತ್ ನೈಟ್ರೋಜನ್ ಗ್ಯಾಸ್ ಜೊತೆ ಫ್ಲಶ್ ಮಾಡ್ತಾರೆ ಅಥವಾ ಫಿಲ್ ಮಾಡ್ತಾರೆ. ಯಾಕೆ? ಬಿಕಾಸ್ ಮೇಯ್ನ್ಲಿ ಬಿಕಾಸ್ ಆಕ್ಸಿಡೇಷನ್ನ ಪ್ರಿವೆಂಟ್ ಮಾಡುತ್ತೆ. ಆಕ್ಸಿಡೇಷನ್ ಇಲ್ಲಿ ಆಕ್ಸಿಡೇಷನ್ ಆಫ್ ಆಯಿಲ್ ಆ್ಯಂಡ್ ಫ್ಯಾಟ್ ವಿಚ್ ಇಸ್ ನಥಿಂಗ್ ಬಟ್ ರ್ಯಾನ್ಸಿಡಿಟಿ. ಸೊ ರ್ಯಾನ್ಸಿಡಿಟಿನ ಪ್ರಿವೆಂಟ್ ಮಾಡೋದಕ್ಕೆ. ಸೊ ನೈಟ್ರೋಜನ್ ಈಸ್ ಲೆಸ್ ರಿಯಾಕ್ಟಿವ್. ಯಾಕೆ ಅಂದರೆ ಬಿಕಾಸ್ ಇಟ್ ಈಸ್ ಲೆಸ್ ರಿಯಾಕ್ಟಿವ್. ಅಥವಾ ಇನರ್ಟ್ ಗ್ಯಾಸ್, ಸೊ ಇನರ್ಟ್ ನೈಟ್ರೋಜನ್ ಅಥವಾ ಇಟ್ ಈಸ್ ಲೆಸ್ ರಿಯಾಕ್ಟಿವ್ ದೆನ್ ಆಕ್ಸಿಜನ್. ಸೊ ಕಾಪರ್ ಆಕ್ಸೈಡ್ ಪ್ಲಸ್ ಹೈಡ್ರೋಜನ್, ಕಾಪರ್ ಪ್ಲಸ್ ವಾಟರ್ ಆಕ್ಸಿಡೈಸ್ಡ್. ಅಗೇನ್ ಆಕ್ಸಿಡೈಸ್ಡ್ ಯಾವುದಾಗ್ತಿದೆ, ರೆಡ್ಯೂಸ್ಡ್ ಯಾವುದಾಗ್ತಿದೆ. ಐ ಹ್ಯಾವ್ ಟೋಲ್ಡ್ ದಿಸ್ ರಿಯಾಕ್ಷನ್ ಮಲ್ಟಿಪಲ್ ಟೈಮ್ಸ್. ಸೊ ಆಕ್ಸಿಡೈಸ್ ಯಾವುದಾಗ್ತಿರೋದು, ಹೈಡ್ರೋಜನ್ ಆಕ್ಸಿಡೈಸ್ ಆಗ್ತಿದೆ. ಸೊ ರೆಡ್ಯೂಸ್ ಯಾವುದಾಗ್ತಿರೋದು, ಕಾಪರ್ ಆಕ್ಸೈಡ್. ಯಾಕಂದರೆ ಕಾಪರ್ ಆಕ್ಸೈಡಲ್ಲಿ ಕಾಪರ್ ಲಾಸ್ ಆಗಿ ಕಾಪರ್ ಆಗ್ತಿದೆ. ಸೊ ರಿಯಾಕ್ಟೆಂಟ್ ವಿಚ್ ಇಸ್ ರೆಡ್ಯೂಸ್ಡ್ ಇಸ್ ಕಾಪರ್ ಆಕ್ಸೈಡ್, ಆಕ್ಸಿಡೈಸ್ಡ್ ಇಸ್ ಹೈಡ್ರೋಜನ್. ಓಕೆ, ನೆಕ್ಸ್ಟು ಬ್ಯಾಲೆನ್ಸ್ ಆಫ್ ಫಾಲೋಯಿಂಗ್. ಓಕೆ, ಇದು ಈ ರಿಯಾಕ್ಷನ್ ಏನಿದೆ ಇದನ್ನು ಓಕೆ ಎರಡೂ ಬ್ಯಾಲೆನ್ಸ್ ಮಾಡ್ತೀನಿ, ಹೇಳ್ತೀನಿ. ಇಲ್ಲಾಗಲೇ ಬ್ಯಾಲೆನ್ಸ್ ಕೊಟ್ಟಿದ್ದೀನಿ ಬಟ್ ಐ ವಿಲ್ ಎಕ್ಸ್ಪ್ಲೇನ್ ಹೌ. ಐರನ್ ಪ್ಲಸ್ ವಾಟರ್, ಐರನ್ ಆಕ್ಸೈಡ್ ಪ್ಲಸ್ ಹೈಡ್ರೋಜನ್. ಸೊ ಫಸ್ಟು ಐರನ್ ಲೆಫ್ಟ್ ಸೈಡ್ 1 ಇದೆ, ರೈಟ್ ಸೈಡ್ ನೋಡಿರಿ 3 ಇದೆ. ಸೊ 3 ಇರೋದು ಇಫ್ ಐ ವಾಂಟ್ ಟು ಮೇಕ್ ಇಟ್ ಆ್ಯಸ್ 3, ಇಲ್ಲಿ ಐರನ್ ಸಿಂಗಲ್ ಇದೆ. ಸೊ ನೀವು ಸಿಂಗಲ್ ಇರೋದ್ರನ್ನ ಯು ಕ್ಯಾನ್ ಮೇಕ್ ಇಟ್ ಎನಿ ನಂಬರ್, ದಟ್ಸ್ ನಾಟ್ ಎ ಪ್ರಾಬ್ಲಮ್. 3, 4, 5, 6 ಏನು ಬೇಕಾದ್ರೂ ಮಾಡ್ಬೋದು, 1, 2, 3 ಬಿಕಾಸ್ ಇಟ್ಸ್ ಈಸಿ ಟು ಚೇಂಜ್. ಸೊ ಐರನ್ ಬಿಡ್ರಿ. ಈಗ ನೆಕ್ಸ್ಟ್ ಆಕ್ಸಿಜನ್ ನೋಡಿರಿ. ಸೊ ಆಕ್ಸಿಜನ್ ಇಲ್ಲೇನಿದೆ 4 ಇದೆ. ಸೊ 4 ಆಕ್ಸಿಜನ್ ಇದೆ ಆ್ಯಂಡ್ ಹಿಯರ್ ಆಕ್ಸಿಜನ್ ಈಸ್ ನಾಟ್ ಸಿಂಗಲ್, ಇಟ್ ಈಸ್ ವಿತ್ ಹೈಡ್ರೋಜನ್. ಸೊ ಆ್ಯಂಡ್ ಇಲ್ಲಿ ಈವನ್ ನಂಬರ್ ಇರೋದ್ರಿಂದ ಇಟ್ ಈಸ್ ಈಸಿಯರ್. ಸೊ ಆಲ್ವೇಸ್ ಕೀಪ್ ಒನ್ ಥಿಂಗ್ ಇನ್ ಮೈಂಡ್, ಆಡ್ ನಂಬರ್ಸ್ ಅಥವಾ ಆಡ್ ನಂಬರ್ ಆಫ್ ಎಲಿಮೆಂಟ್ಸ್ನ ಆದಷ್ಟು ಮಾಡೋಕ್ಕೆ ಹೋಗಬೇಡ್ರಿ. ಸೊ ಟ್ರೈ ಟು ಕೀಪ್ ದ ಎಲಿಮೆಂಟ್ಸ್ ಈವನ್, ಸೊ ದಟ್ ನಿಮಗೆ ಲೆಫ್ಟ್ ಸೈಡು ರೈಟ್ ಸೈಡು ಮಲ್ಟಿಪ್ಲಿಕೇಶನ್ ಅಥವಾ ಆ್ಯಡ್ ಮಾಡ್ಬೇಕಾದ್ರೆ ಇಟ್ ಬಿಕಮ್ಸ್ ಈಸಿ. ಸೊ ಹೆಂಗೆ ಅಂತ ಹೇಳ್ತೀನಿ ನೋಡಿರಿ. ಇಲ್ಲಿ 4 ಆಕ್ಸಿಜನ್ ಆಗಲೇ ಇದೆ. ನಾನು ಇಲ್ಲೇನು ತೊಗೋಬೋದು 4 ಬಿಕಾಸ್ ಆಕ್ಸಿಜನ್ 1 ಇದೆ. ಸೊ ಇಫ್ ಐ ಟೇಕ್ 4 H2O, ಸೊ ಆಕ್ಸಿಜನ್ ಎಷ್ಟಾಯಿತು, 4 ಆಯಿತು. ಸೊ ಇಲ್ಲಿ 4 ಇದೆ, ಫೈನ್ ಡನ್. ನೆಕ್ಸ್ಟು ಹೈಡ್ರೋಜನ್. ಸೊ ಇಲ್ಲಿ ಹೈಡ್ರೋಜನ್ ಎಷ್ಟು 2 ಇದೆ. ಸೊ ಇಲ್ಲಿ ಹೈಡ್ರೋಜನ್ ಎಷ್ಟಾಯಿತು, 4 2s 8. ಸೊ ಇಲ್ಲಿ ಹೈಡ್ರೋಜನ್ ಎಷ್ಟು ಆ್ಯಡ್ ಮಾಡಬೇಕು, 4 ಆ್ಯಡ್ ಮಾಡಬೇಕು. ಸೊ ಗಿವ್ಸ್ Fe3O4 ಪ್ಲಸ್ ಹೈಡ್ರೋಜನ್ ಇದೆ. ಸೊ 4 ಆ್ಯಡ್ ಮಾಡಬೇಕು ಬಿಕಾಸ್ 4 H2 8 ಆಯಿತು, 4 H2 8 ಆಯಿತು. ಆಕ್ಸಿಜನ್ 4 ಇದೆ, ಇಲ್ಲಿ ಆಕ್ಸಿಜನ್ 4 ಆಯಿತು. ಇನ್ಯಾವುದು ಉಳ್ಕೊಂಡಿರೋದು ಐರನ್. ಸೊ ಐರನ್ ಎಷ್ಟು ಆ್ಯಡ್ ಮಾಡ್ತೀನಿ, 3 ಬಿಕಾಸ್ 3 ಇದೆ, 3 ಬ್ಯಾಲೆನ್ಸ್ ಆಯಿತು. ಓಕೆ, ಸೊ ನೆಕ್ಸ್ಟು ಅಲ್ಯೂಮಿನಿಯಂ ಪ್ಲಸ್ ಕ್ಲೋರಿನ್, ಅಲ್ಯೂಮಿನಿಯಂ ಕ್ಲೋರೈಡ್. ಸೊ ಅಲ್ಯೂಮಿನಿಯಂ ಪ್ಲಸ್ ಕ್ಲೋರಿನ್ Cl2 ಗಿವ್ಸ್ AlCl3. ಆಡು ಇವನ್ ಅನ್ನಲ್ಲ. ಸೊ ನೋಡ್ರಿ ಇಲ್ಲಿ ನಾನು ಇನ್ ಕೇಸ್ ನಾನಿಲ್ಲಿ 3 ಅಂತ ತೊಗೋಬೋದು, ತೊಗೋಬಾರ್ದು ಅಂತ ಏನಿಲ್ಲ. ಯು ಕ್ಯಾನ್ ಬ್ಯಾಲೆನ್ಸ್ ಟೇಕಿಂಗ್ ಆಡ್ ಇವನ್ ಏನು ಬೇಕಾದ್ರೂ ತೊಗೋಬೋದು. ಆ್ಯಂಡ್ ಇಲ್ಲಿ ಹೋಲ್ ನಂಬರ್ ಬರಲ್ಲ, ಇಟ್ ವಿಲ್ ಬಿ ಇನ್ ಫ್ರ್ಯಾಕ್ಷನ್, ಬಟ್ ಈಸಿ ಮಾಡೋದಕ್ಕೆ. ಇಲ್ಲಿ ನೋಡ್ರಿ, ಇಲ್ಲಿ 3 3s ಕ್ಲೋರಿನ್ ಎಷ್ಟಾಯಿತು, 9 ಆಯಿತು. ಲೆಫ್ಟ್ ಸೈಡ್ ನೋಡಿದ್ರೆ ಅಂದರೆ ನಿಮಗೆ 2 ಕ್ಲೋರಿನ್ ಇದೆ ವಿಚ್ ಇಸ್ ಈವನ್. ಇಲ್ಲಿ ಕ್ಲೋರಿನ್ ಎಷ್ಟಾಯಿತು, 9. 3 3s 9. ಇಟ್ಸ್ ನಾಟ್ ಈಸಿ ಟು ಕನ್ವರ್ಟ್ ಇವನ್ ಇಂಟು ಆಡ್. ಈಸಿ ಅಂದರೆ ಬಿಕಾಸ್ ಫ್ರ್ಯಾಕ್ಷನ್ಸಲ್ಲಿ ಬರುತ್ತೆ. ಆ್ಯಂಡ್ ಅಗೇನ್ ಫ್ರ್ಯಾಕ್ಷನ್ಸ್ ನೀವು ತೊಗೊಂಡಂಗಿದ್ರೂ ಯು ಕ್ಯಾನ್ ಟೇಕ್ ಇಟ್ ಆ್ಯಸ್ 9/2. ಫೈನ್.
ಬಿಕಾಸ್ 9/2 ಇಂಟು 2 ಅಂದರೆ 9 ಆಯಿತು. ಕ್ಲೋರಿನ್ ಕರೆಕ್ಟ್ ಆಯಿತು. ಸೊ ಅಲ್ಯೂಮಿನಿಯಂ ಎಷ್ಟಾಯಿತು? 3. ದಿಸ್ ಈಸ್ ಆಲ್ಸೋ ಕರೆಕ್ಟ್. ದಿಸ್ ಇಸ್ ನಾಟ್ ರಾಂಗ್. ಬಟ್ ಇಲ್ಲೇನಾಯಿತು? ಫ್ರ್ಯಾಕ್ಷನ್ ಆಯಿತು. ಟು ಅವಾಯ್ಡ್ ದಿಸ್ ದ ಬೆಸ್ಟ್ ಆಪ್ಷನ್. ಓಕೆ, ಇಲ್ಲೂ ಟು ಅವಾಯ್ಡ್ ದಿಸ್ the best option is to multiply or to make the things even number. even ಅಂದರೆ ಈ ಎಲ್ಲ ಸೇಮ್ ಅಲ್ಲ, ಈವನ್ ನಂಬರ್. ಸೊ ಈವನ್ ನಂಬರ್ ಮಾಡಬೇಕು ಅಂದರೆ ಸಿಂಪಲ್ ಏನು ಮಾಡ್ತೀನಿ? 2 ತೊಗೊತೀನಿ. ಸ್ಟಾರ್ಟ್ ವಿತ್ 2. 2 3 6. ಕ್ಲೋರಿನ್ ಸಿಂಗಲ್ ಇದೆ, ಆರಾಮ್ ಏನು ಬೇಕಾದ್ರೂ ಚೇಂಜ್ ಮಾಡ್ಕೋಬೋದು. ಸೊ 6 ಬೇಕು ಅಂದರೆ ಇಲ್ಲಿ ಏನು ಮಾಡಬೇಕು? 3 ಮಾಡಬೇಕು. ಆ್ಯಂಡ್ ಅಗೇನ್ ಇಲ್ಲೂ ಅಲ್ಯೂಮಿನಿಯಮ್ ಲೆಫ್ಟ್ ಸೈಡ್ ಏನಿದೆ ಸಿಂಗಲ್ ಇದೆ. ಸೊ ಇಲ್ಲಿ ಎಷ್ಟು ಅಲ್ಯೂಮಿನಿಯಂ ಬರುತ್ತೋ ಇಲ್ಲೂ ಅಷ್ಟೇ ಹಾಕ್ಬೋದು. ಸಿಂಗಲ್ ಇತ್ತು ಅಂದರೆ ಲಾಸ್ಟಿಗೆ ಇಟ್ಕೊಳ್ರಿ, ಸೊ ದಟ್ ನೀವು ಏನೇ ನಂಬರ್ ಮಾಡ್ಕೊಂಡಾದರೂ ಯು ಕ್ಯಾನ್ ಮೇಕ್ ಚೇಂಜಸ್. ಅದೇ ಗ್ರೂಪಲ್ಲಿ ಇದ್ದಿರೋದನ್ನು ಫಸ್ಟ್ ತೊಗೊಳ್ರಿ, ಸೊ ದಟ್ ಆ ಗ್ರೂಪಲ್ಲಿರೋದ್ರ ಬೇಸಿಸ್ ಮೇಲೆ ನಾವು ಸಿಂಗಲ್ನ ನಂಬರ್ಸ್ ತೊಗೋಬೋದು. ಓಕೆ, ಸೊ ದಟ್ ಈಸ್ ದ ಕೀ. ಒಂಥರ ಟೆಕ್ನಿಕ್ ಅಂದ್ಕೊಳ್ರಿ. ಬ್ಯಾಲೆನ್ಸ್ ಆಯ್ತಲ್ಲ? ಓಕೆ, ಶೈನಿ ಬ್ರೌನ್ ಕಲರ್ಡ್ ಎಲಿಮೆಂಟ್ ಎಕ್ಸ್ ಆನ್ ಹೀಟಿಂಗ್ ವಿತ್ ಏರ್ ಬಿಕಮ್ಸ್ ಬ್ಲ್ಯಾಕ್. ಕಲರ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಬಿಕಾಸ್ ಇಲ್ಲಿ ನೋಡ್ರಿ, ಇಲ್ಲಿ ಶೈನಿ ಬ್ರೌನ್ ಕಲರ್ಡ್ ಎಲಿಮೆಂಟ್ ಯಾವುದು ಕೊಟ್ಟಿಲ್ಲ, ಬ್ಲ್ಯಾಕ್ ಆಗತ್ತೆ ಅಂತ ಕೊಟ್ಟಿದ್ದಾರೆ. ದೇ ಹ್ಯಾವ್ ನಾಟ್ ಗಿವನ್ ದ ಕಾಂಪೌಂಡ್. ನೇಮ್ ದ ಎಲಿಮೆಂಟ್ ಎಕ್ಸ್. ಸೊ ಎಕ್ಸ್ ಯಾವುದು ಆ್ಯಂಡ್ ದ ಬ್ಲ್ಯಾಕ್ ಕಲರ್ಡ್ ಕಾಂಪೌಂಡ್ ಯಾವುದು? ರೈಟ್ ದ ಬ್ಯಾಲೆನ್ಸ್ ಕೆಮಿಕಲ್ ಈಕ್ವೇಷನ್. ಬ್ಯಾಲೆನ್ಸ್ ಆಮೇಲೆ ಮಾಡ್ಕೋಬೋದು, ಬಟ್ ನಿಮಗೆ ಬ್ರೌನ್ ಕಲರ್ ಯಾವುದು, ಎಕ್ಸ್ ಯಾವುದು ಅಂತಲೇ ಗೊತ್ತಿಲ್ಲ ಅಂದರೆ ಬ್ಯಾಲೆನ್ಸ್ ಎಲ್ಲಿಂದ ಮಾಡ್ತಾರೆ? ಆ್ಯಂಡ್ ಅಗೇನ್ ಇದು ಯಾವುದೋ ಎಲ್ಲಿಂದನೋ ತೊಗೊಂಡಿರೋದಲ್ಲ, ಕೇಳಿರೋದು PYQs. ಅದಕ್ಕೆ ಕಲರ್ಸ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಕಲರ್ಸ್ ಏನಿದೆ, ಕೆಮಿಕಲ್ ರಿಯಾಕ್ಷನ್ಸ್ ಈಕ್ವೇಷನ್ಸು ಅಷ್ಟು ಫ್ಲ್ಯಾಶ್ ಕಾರ್ಡ್ ಕಳಿಸಿದ್ದೀನಿ. ಆ ಫ್ಲ್ಯಾಶ್ ಕಾರ್ಡ್ಸಲ್ಲಿ ಕಲರ್ಸು, ಎಲಿಮೆಂಟ್ಸು, ಯಾವ ಕಲರು ಏನು ಐ ಮೆನ್ಷನ್ ಫಾರ್ ದ ಸೇಮ್ ರೀಸನ್. ಯಾಕಂದರೆ ಒಂದ್ಸಲ ನೀವು ಹುಡುಕೋದಕ್ಕೆ ನಿಮ್ಗಾಗಿಲ್ಲ, ಟೈಮ್ ಆಯಿತು ಅಂದ್ರೂ there is flashcards. You can look at the last moment also. Last moment ಗಿಂತ it is better to look at those every day. ಸೊ ನೀವು ನೋಡ್ತಿದ್ದಾಗ ನಿಮ್ಗೆ ಯಾವುದು ಡಿಫಿಕಲ್ಟ್, ಅಗೇನ್ ಐ ಆಮ್ ನಾಟ್ ಸೇಯಿಂಗ್ ಎವ್ರಿಥಿಂಗ್, ಟೈಮ್ ಇಲ್ಲ, ವಿಚ್ ಎವರ್ ಇಸ್ ಡಿಫಿಕಲ್ಟ್ ಟ್ರೈ ಟು ಫೋಕಸ್ ಆನ್ ದೋಸ್ ಥಿಂಗ್ಸ್ ಓನ್ಲಿ. ಓಕೆ, ಸೊ ಬ್ರೌನ್ ಕಲರ್ಡ್ ಎಲಿಮೆಂಟ್ ಯಾವುದು? ಮೋಸ್ಟ್ ಆಫ್ ದ ಕೇಸಸ್ ನಿಮ್ಗೆ ಬ್ರೌನ್ ಕಲರ್ಡು ಕಾಪರ್. ಬಿಕಾಸ್ ಕಾಪರ್ ನೀವು ಅಗೇನ್ ಕಾಪರ್ ಇನ್ ಇಟ್ಸ್ ಪ್ಯೂರ್ ಫಾರ್ಮ್, ಅಂದರೆ ಪ್ಯೂರ್ ಫಾರ್ಮು ವಿತೌಟ್ ಆಕ್ಸಿಡೇಷನ್ ಆಗೋಕ್ಕಿಂತ ಮುಂಚೆ ಇಟ್ ವಿಲ್ ಬಿ ಬ್ರೌನ್. ಕಾಪರ್ ಬ್ರೌನ್ ಇರುತ್ತೆ. ಆಕ್ಸಿಡೇಷನ್ ಆಯಿತು, ಆ್ಯಂಡ್ ಎಸ್ಪೆಷಲಿ ವೆನ್ ಇಟ್ ರಿಯಾಕ್ಟ್ಸ್ ವಿತ್ ಮಾಯ್ಸ್ಟ್ ಕಾರ್ಬನ್ ಡೈಆಕ್ಸೈಡ್. ಸೊ ಮಾಯ್ಸ್ಟ್ ಕಾರ್ಬನ್ ಡೈಆಕ್ಸೈಡ್ ಜೊತೆ ರಿಯಾಕ್ಟ್ ಆದಾಗ ಏನಾಗುತ್ತೆ? ಗ್ರೀನ್ ಆಗುತ್ತೆ. ಓಕೆ, ಬಟ್ ಇಲ್ಲೇನು ಕೊಟ್ಟಿದ್ದಾರೆ? ಆನ್ ಹೀಟ್ ಮಾಡಬೇಕಾದ್ರೆ ಬ್ಲ್ಯಾಕ್ ಆಗುತ್ತೆ. ಕಾಪರ್ ಹೀಟ್ ಮಾಡಿದ್ರೆ ಏನಾಗುತ್ತೆ? ಕಾಪರ್ ಆಕ್ಸೈಡ್ ಆಗುತ್ತೆ. In the presence of oxygen, copper oxide is formed, which is black in color. ಯಾವುದು? ಕಾಪರ್ ಆಕ್ಸೈಡ್. ಕಾಪರ್ ಕಾರ್ಬೋನೇಟ್ ರಸ್ಟ್, ಇಟ್ ಈಸ್ ಗ್ರೀನ್ ಇನ್ ಕಲರ್. ಓಕೆ, ರಿಯಾಕ್ಷನ್ ಬರೀತೀರಾ? ಫೈನ್. ದ ಕೆಮಿಕಲ್ ರಿಯಾಕ್ಷನ್ ದಟ್ ಟೇಕ್ಸ್ ಪ್ಲೇಸ್ ಬಿಟ್ವೀನ್ ಸೋಡಿಯಂ ಸಲ್ಫೇಟ್ ಆ್ಯಂಡ್ ಬೇರಿಯಂ ಕ್ಲೋರೈಡ್ ಇಸ್ ಡಬಲ್ ಡಿಸ್ಪ್ಲೇಸ್ಮೆಂಟ್. ಯಾಕೆ? ಬಿಕಾಸ್ ಎಕ್ಸ್ಚೇಂಜ್ ಆಫ್ ಅಯಾನ್ಸ್ ಆಗ್ತಿದೆ, ಅದಕ್ಕೆ. ರೈಟ್ ದ ಬ್ಯಾಲೆನ್ಸ್ ಕೆಮಿಕಲ್ ಈಕ್ವೇಷನ್. ಸೊ ಬ್ಯಾಲೆನ್ಸ್ ಕೆಮಿಕಲ್ ಈಕ್ವೇಷನ್ ರಿಯಾಕ್ಷನ್ ಬರೋದು ಅದೇ ಬ್ಯಾಲೆನ್ಸ್ ಆಗಿದೆ. ಬಿಕಾಸ್ ಸೋಡಿಯಂ ಆ್ಯಂಡ್ ಬೇರಿಯಂ ಅಯಾನ್ಸ್ ಆರ್ ಗೆಟಿಂಗ್ ಎಕ್ಸ್ಚೇಂಜ್. ಯಾವುದು ಎಕ್ಸ್ಚೇಂಜ್ ಆಗ್ತಿರೋದು? ಎಲ್ಲನೂ ಅಲ್ಲ, ಸೋಡಿಯಂ ಬೇರಿಯಂ ಇದೇನಾಗ್ತಿದೆ? ಎಕ್ಸ್ಚೇಂಜ್ ಆಗ್ತಿದೆ. ಓಕೆ, ನೆಕ್ಸ್ಟು ವಾಟ್ ಟೈಪ್ ಆಫ್ ಕೆಮಿಕಲ್ ರಿಯಾಕ್ಷನ್ ಇನ್ ವಿಚ್ ಕ್ವಿಕ್ ಲೈಮ್ ಈಸ್ ಒಬ್ಟೈನ್ಡ್ ಬೈ ಲೈಮ್ ಸ್ಟೋನ್. ಸೊ ಕ್ವಿಕ್ ಲೈಮ್ ಸ್ಟೋನ್ ಜೊತೆ ಹೆಂಗೆ? ಓಕೆ, ಇಲ್ಲಿ ಕಾಣಿಸ್ತಿಲ್ಲ. ಸೊ ದಿಸ್ ಇಸ್ ನಥಿಂಗ್ ಬಟ್ CaCO3. ಸೊ ಅದನ್ನೇನು ಮಾಡ್ತೀವಿ? ಹೀಟ್ ಮಾಡಿದ್ರೆ ಅಂದರೆ ಕ್ಯಾಲ್ಶಿಯಂ ಆಕ್ಸೈಡ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್. ಸೊ ಕ್ವಿಕ್ ಲೈಮ್ ಈಸ್ ಒಬ್ಟೈನ್ಡ್ ಬೈ ಲೈಮ್ ಸ್ಟೋನ್. ಕ್ಯಾಲ್ಶಿಯಂ ಕಾರ್ಬೋನೇಟ್, ಲೈಮ್ ಸ್ಟೋನ್, ಶೈನಿಂಗ್ಸ್. ಸೊ ಕ್ಯಾಲ್ಶಿಯಂ ಕಾರ್ಬೋನೇಟು, ದಿಸ್ ಈಸ್ ನಥಿಂಗ್ ಬಟ್ ಲೈಮ್ ಸ್ಟೋನ್. ಕ್ಯಾಲ್ಶಿಯಂ ಕಾರ್ಬೋನೇಟು ಲೈಮ್ ಸ್ಟೋನು. ಸೊ ಕೆಮಿಕಲ್ ರಿಯಾಕ್ಷನ್ ಇನ್ ವಿಚ್ ಕ್ವಿಕ್ ಲೈಮ್. ಸೊ ಕ್ಯಾಲ್ಶಿಯಂ ಆಕ್ಸೈಡ್, ಕ್ವಿಕ್ ಲೈಮ್ ಆಯ್ತಲ್ಲ. ನೆಕ್ಸ್ಟು ಓಕೆ, ಇಲ್ಲೂ ಕ್ಯಾಲ್ಶಿಯಂ ಆಕ್ಸೈಡು ಬ್ರ್ಯಾಕೆಟಲ್ಲೂ ಇದೆ. ಫೈನ್. ಅಗೇನ್ ನೇಮ್ಸ್. ಓಕೆ, ಹಿಂದೆ
ನೇಮ್ಸ್ ಯಾವುದು ಏನು ಅಂತ ಗೊತ್ತಿರಲಿ. ಕ್ಯಾಲ್ಶಿಯಂ ದೇ ಹ್ಯಾವ್ ನಾಟ್ ಗಿವನ್ ಲೈಮ್ ಸ್ಟೋನ್ ಅಂದರೆ ಕ್ಯಾಲ್ಶಿಯಂ ಕಾರ್ಬೋನೇಟ್ ಅಂತ ಕೊಟ್ಟಿಲ್ಲ. ಯು ಶುಡ್ ಬಿ ನೋಯಿಂಗ್ ದಟ್. ಎಕ್ಸಾಂಪಲ್ ನಾನು ಹೇಳ್ತಿರೋದು. ಸೊ ಟೆಕ್ಸ್ಟ್ ಬುಕ್ಕಲ್ಲಿ ಏನಿದೆ ಅಗೇನ್ ಆಲ್ ದೋಸ್ ಥಿಂಗ್ಸ್ ಹ್ಯಾವ್ ಮೆನ್ಷನ್ ದೋಸ್ ಥಿಂಗ್ಸ್ ಇನ್ ದ ಫ್ಲ್ಯಾಶ್ ಕಾರ್ಡ್, ನಿಮಗೆ ಈಸಿ ಮಾಡೋದಕ್ಕೆ. ನೆಕ್ಸ್ಟ್ ಬ್ಯಾಲೆನ್ಸ್ ಕೆಮಿಕಲ್ ರಿಯಾಕ್ಷನ್ಸು ಸಿಂಪಲ್. ಹಾಗೆ ಹೈಡ್ರೋಜನ್ ಕೊಟ್ಟಿದ್ದಾರೆ, ಕ್ಲೋರಿನ್ ಕೊಟ್ಟಿದ್ದಾರೆ. ಹೈಡ್ರೋಜನ್ ಅಂತ ಕೊಟ್ಟಿದ ತಕ್ಷಣ ಹೆಚ್ ಅಲ್ಲ, ಇಟ್ ವಿಲ್ ಬಿ ಇನ್ ದ ಕಂಬೈನ್ ಅಂದರೆ ಲೈಕ್ H2 ಮಾಲಿಕ್ಯೂಲ್ ಆಗಿರುತ್ತೆ. ಸಿಮಿಲರ್ಲಿ ಕ್ಲೋರಿನ್ Cl2 HCl. ಓಕೆ, ಸಿಂಪಲ್ಲು. ಈ ರಿಯಾಕ್ಷನ್ನು ಸೋಡಿಯಂ ವಿತ್ ವಾಟರ್, ಸೋಡಿಯಂ ಈಸ್ ಮೆಟಲ್, ಸೊ Na2 ಅಲ್ಲ Na, ವಾಟರ್ H2O. ಓಕೆ, ಬ್ಯಾಲೆನ್ಸ್ ಆಗಿದೆ, ಸಿಂಪಲ್ ರಿಯಾಕ್ಷನ್ ಇದೆ, ನಾನು ಇದನ್ನೇನು ಹೇಳೋಕ್ಕೋಗಲ್ಲ, ಎಕ್ಸ್ಪ್ಲೈನ್ ಮಾಡೋಕ್ಕೋಗಲ್ಲ. ಬ್ರೌನ್ ಫ್ಯೂಮ್ಸ್ ಅಗೇನ್. ಸೊ ಬ್ರೌನ್ ಫ್ಯೂಮ್ಸ್ ಅಂತ ಕೊಟ್ಟಿದ ತಕ್ಷಣ, ಸೊ ಬ್ರೌನ್ ಫ್ಯೂಮ್ಸ್ ಯಾವುದು? ನೈಟ್ರೋಜನ್ ಆಕ್ಸೈಡ್, ನೈಟ್ರೋಜನ್ ಡೈಆಕ್ಸೈಡ್. ಲೆಡ್ ನೈಟ್ರೇಟ್ PbNO3 ಬ್ಯಾಲೆನ್ಸ್ ಮಾಡಬೇಕು. ಸೊ ರಿಯಾಕ್ಷನ್ಸ್ನ, ಈ ರಿಯಾಕ್ಷನ್ನ ವಿತ್ ನಂಬರ್ ಅಂದರೆ 2, 2, 4, 2 ಇದನ್ನು ಅಂದರೆ ಬ್ಯಾಡ್ ಮಾಡೋಕ್ಕೆ ಹೋಗಬೇಡ್ರಿ ದಯವಿಟ್ಟು. ಜಸ್ಟ್ PbNO3 ಟ್ವೈಸ್ ಗಿವ್ಸ್ PbONO2 O2 ಅದಷ್ಟು ಗೊತ್ತಿರಲಿ. ನಂಬರ್ಸ್ ಏನಿದೆ ಯು ಶುಡ್ ಬಿ ಏಬಲ್ ಟು ಬ್ಯಾಲೆನ್ಸ್ ಇನ್ ದ ಎಕ್ಸಾಮ್. ಸೊ ಎಕ್ಸಾಮ್ ಅಲ್ಲಿ ಕೂತು ಯು ಶುಡ್ ಬಿ ಏಬಲ್ ಟು ಬ್ಯಾಲೆನ್ಸ್. ದಯವಿಟ್ಟು ನಂಬರ್ ಬ್ಯಾಡ್ ಮಾಡೋಕ್ಕೆ ಹೋಗಬೇಡ್ರಿ, ಬಿಕಾಸ್ ಇಲ್ಲೇ ನೋಡಿರಿ. ಸೊ ಇಲ್ಲಿ ಆಗಲೇ ನಿಮಗೆ PbNO3 ಇದೆ, ಟ್ವೈಸ್ ಇದೆ, ಇದ್ರ ಜೊತೆ ಇನ್ನೊಂದು 2 ನೆನ್ಪಿಟ್ಕೋಬೇಕು, ನಾಟ್ ಗೋಯಿಂಗ್ ಟು ವರ್ಕ್ಔಟ್. ಸೊ ಜಸ್ಟ್ ರಿಯಾಕ್ಷನ್ಸ್, ಸ್ಕೆಲಿಟಲ್ ರಿಯಾಕ್ಷನ್ಸ್ ಬೇಕು. ನಂಬರ್ಸ್ ಯು ಶುಡ್ ಬಿ ಏಬಲ್ ಟು ಬ್ಯಾಲೆನ್ಸ್ ಇನ್ ದ ಎಕ್ಸಾಮ್. ಅಥವಾ ನಿಮಗೆ ಪ್ರಾಕ್ಟೀಸ್ ಮಾಡಿರಿ, ವೆರಿ ಮಚ್ ರಿಕ್ವೈರ್ಡ್. ಯಾಕಂದರೆ ರಿಯಾಕ್ಷನ್ಸ್ 1-2 ಅಲ್ಲ, ಸಾಕಷ್ಟು ರಿಯಾಕ್ಷನ್ಸ್ ಇದೆ. ಕಾರ್ಬನಿಕ್ ಕಾಂಪೌಂಡ್ಸ್ ಸಿಗಿದ್ರೆ ಅಲ್ಲೂ ತುಂಬ ರಿಯಾಕ್ಷನ್ಸ್ ಬರುತ್ತೆ. ಎಲ್ಲಾದ್ರೂ ನಂಬರ್ ಬ್ಯಾಡ್ ಮಾಡೋಕ್ಕಾಗಲ್ಲ, ಆ್ಯಂಡ್ ಇಟ್ ಈಸ್ ನಾಟ್ ರೆಕಮೆಂಡೆಡ್. ರೈಟ್ ದ ಬ್ಯಾಲೆನ್ಸ್ ಕೆಮಿಕಲ್ ಈಕ್ವೇಷನ್ ಫಾರ್ ದ ಫಾಲೋಯಿಂಗ್. ಓಕೆ, ಇದು ಹೇಳಿದ್ದೀನಿ, ಇದು ನೋಡಿದ್ದೀರಾ, ಇದು ಆಗಿದೆ. ಮೆಗ್ನೀಷಿಯಮ್ ಪ್ಲಸ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್. ಓಕೆ, ಲೆನ್ ಮಾಡಬೇಕಾಗಿಲ್ಲ. ಸೊ ಇಲ್ಲಿ ನೋಡ್ರಿ, ಇಲ್ಲಿ ಹೈಡ್ರೋಜನ್ 2 ಇದೆ, ಸೊ 2 HCl ಮಾಡ್ತೀನಿ, ಅಗೇನ್ Cl2 ಇದೆ. ಸೊ ಇಲ್ಲಿ ಬ್ಯಾಲೆನ್ಸ್ ಆಯಿತು, ಸಿಂಪಲ್ಲೇ ಇದೆ, ಫೈನ್. ಸಬ್ಸ್ಟೆನ್ಸ್ ದಟ್ ಆರ್ ಆಕ್ಸಿಡೈಸ್ಡ್, ರೆಡ್ಯೂಸ್ಡು, ಹಿಂದೆ ಒಂದು ನೋಡ್ರಿ ಫಸ್ಟು ಸ್ಲೈಡಲ್ಲಿ. ಸೊ ಇದನ್ನು ಐ ಹ್ಯಾವ್ ಟೋಲ್ಡ್ ಮಲ್ಟಿಪಲ್ ಟೈಮ್ಸ್. ಸೊ ಜಿಂಕ್ ಆಕ್ಸೈಡ್ ಇರೋದೇನಾಗ್ತಿದೆ, ಜಿಂಕ್ ಆಗ್ತಿದೆ. ಜಿಂಕ್ ಆಕ್ಸೈಡ್ ಆಕ್ಸಿಜನ್ ಇದೆ, ಆಕ್ಸಿಜನ್ ಕಳ್ಕೊತಿದೆ, ಸೊ ಜಿಂಕ್ ಆಕ್ಸೈಡ್ ರೆಡ್ಯೂಸ್ ಆಗ್ತಿದೆ. ಕಾರ್ಬನ್ಗೆ ಏನಾಯಿತು, ಆಕ್ಸಿಜನ್ ಸಿಕ್ಕಿದ್ರೆ ಏನಾಯಿತು, ಆಕ್ಸಿಡೈಸ್ ಆಯಿತು. ವಾಟ್ ಈಸ್ ರ್ಯಾನ್ಸಿಡಿಟಿ ಸ್ಟಾರ್ಟಿಂಗ್ ಸ್ಲೈಡಲ್ಲೂ ಹೇಳಿದೆ, is a process in which the taste and smell of food substance is changed due to the oxidation of fat and oil. Oxidation of the fat and oil ಬೇಕು, ಆಕ್ಸಿಡೇಷನ್ ಆಫ್ ದ ಫ್ಯಾಟ್ ಆ್ಯಂಡ್ ಆಯಿಲ್. ಸುಮ್ಮನೆ ಏನೋ ಬರೆದ್ರೆ ಆಗಲ್ಲ, ಕೀವರ್ಡ್. ಸೊ ಏನು ಟೇಸ್ಟು ಸ್ಮೆಲ್ಲು ಚೇಂಜ್ ಆಗುತ್ತೆ, ಚೇಂಜ್ ಆಗದೆ ಬರೆದ್ರು ಓಕೆ, ಬರೀದಿದ್ರು ಓಕೆ. ಆಕ್ಸಿಡೇಷನ್ ಆಫ್ ದ ಫ್ಯಾಟ್ ಆ್ಯಂಡ್ ಆಯಿಲ್ ಕಾಂಪೊನೆಂಟ್ ವೆರಿ ಮಚ್ ರಿಕ್ವೈರ್ಡ್. ಇದು ಬರೆದ್ರೆ ಇಟ್ ಈಸ್ ಗುಡ್. ಓಕೆ, ಪ್ರಿವೆನ್ಷನು ನೋಡಿದ್ರಿ, ಏರ್ ಟೈಟ್ ಕಂಟೈನರ್ 1 ಅದು ಹೇಳಿರಲ್ಲ. ಅದು ಬಿಟ್ಟಿದ್ವಿ ಅಂದರೆ ಆ್ಯಂಟಿ ಆಕ್ಸಿಡೆಂಟ್ಸು. ಸೊ ಫುಡ್ಗೆ ಆ್ಯಂಟಿ ಆಕ್ಸಿಡೆಂಟ್ಸ್ ಆ್ಯಡ್ ಮಾಡ್ತೀವಿ, ಅಥವಾ ಏರ್ ಟೈಟ್ ಕಂಟೈನರು. ಇದ್ರ ಜೊತೆಗೆ ಫ್ಲಶ್ ಯಾವ ಗ್ಯಾಸ್ ಮಾಡ್ತೀವಿ, ನೈಟ್ರೋಜನ್ ಆರ್ ಲೈಕ್ ನೋಬಲ್ ಗ್ಯಾಸಸ್ಸು, ಹೀಲಿಯಮ್ಮು. ವಿಚ್ ಟೈಪ್ ಆಫ್ ಕೆಮಿಕಲ್ ರಿಯಾಕ್ಷನ್ ಟೇಕ್ ಪ್ಲೇಸ್ ವೆನ್ ಐರನ್ ನೈಲ್ ಇಸ್ ಡಿಪ್ಡ್ ಇನ್ ಕಾಪರ್ ಸಲ್ಫೇಟ್. ಸೊ ಐರನ್ ನೈಲ್ ಏನು ಮಾಡ್ತಿದೆ, ಕಾಪರ್ ಸಲ್ಫೇಟಲ್ಲಿ ಆ್ಯಡ್ ಮಾಡಿದಾಗ ಕಾಪರು ಜಾಗನ ಕಾಪರ್ ಜಾಗದಲ್ಲಿ ಏನು ಬರ್ತಿದೆ, ಐರನ್ ಬರ್ತಿದೆ. ಸೊ ಡಿಸ್ಪ್ಲೇಸ್ಮೆಂಟ್, ಕಾಪರ್ನ ತೆಗೆದು ಐರನ್ ಅದ್ರ ಜಾಗದಲ್ಲಿ ಬರ್ತದೆ. ಸೊ ಐರನ್ ಸಲ್ಫೇಟ್ ಪ್ಲಸ್ ಕಾಪರ್, ಡಿಸ್ಪ್ಲೇಸ್ಮೆಂಟ್. ಓಕೆ, ನೆಕ್ಸ್ಟ್ ಮೇನ್. ಸೊ ಒಂದು ಸ್ಟ್ರಿಪ್ ತೊಗೊತೀರಾ, ಯಾವುದು, ಜಿಂಕ್, ಐರನ್, ಮೆಗ್ನೀಷಿಯಮ್, ಕಾಪರ್, 4 ಮೆಟಲು. ಇದನ್ನೇನು ಮಾಡ್ತೀರಾ, ಟೆಸ್ಟ್ ಟ್ಯೂಬ್, 4 ಟೆಸ್ಟ್ ಟ್ಯೂಬ್ ಇದೆ, ABCD. ಈ ಟೆಸ್ಟ್ ಟ್ಯೂಬಲ್ಲಿ ಯು ಆರ್ ಆ್ಯಡಿಂಗ್ ಫೆರಸ್ ಸಲ್ಫೇಟ್. ಸೊ ಫೆರಸ್ ಸಲ್ಫೇಟ್ ಸೊಲ್ಯೂಷನ್ನ ಆ್ಯಡ್ ಮಾಡ್ತೀರಾ. ಓಕೆ, ಕಲರ್ ಕಾಣಿಸ್ತಿಲ್ಲ, ಫೈನ್. ಸೊ ಫೆರಸ್ ಸಲ್ಫೇಟ್ ಸೊಲ್ಯೂಷನ್ನ ಆ್ಯಡ್ ಮಾಡ್ತಿದ್ದೀರಾ.
ಸೊ ಆ್ಯಡ್ ಮಾಡಿದಾಗ ಇನ್ ವಿಚ್ ಟೆಸ್ಟ್ ಟ್ಯೂಬ್ ಕೆಮಿಕಲ್ ರಿಯಾಕ್ಷನ್ ವಿಲ್ ಅಕ್ಕರ್. ಸೊ ಯಾವುದ್ರಲ್ಲಿ ಕೆಮಿಕಲ್ ರಿಯಾಕ್ಷನ್ ಆಗ್ತಾ ಇದೆ. ಸೊ ಆಗಬೇಕು ಅಂದರೆ ಏನು ಮಾಡಬೇಕು, ಡಿಸ್ಪ್ಲೇಸ್ ಮಾಡಬೇಕಲ್ಲ. ಇದು ಕಾಪರ್, ನಾನು ಕಾಪರ್ ಹೇಳ್ತಿಲ್ಲ, ಬಟ್ ಐರನ್ ಸಲ್ಫೇಟ್ ಇದೆ. ಈ ಐರನ್ ಸಲ್ಫೇಟಲ್ಲಿ ಸೊ ಯಾವುದನ್ನು ಡಿಸ್ಪ್ಲೇಸ್ ಮಾಡಬೇಕು, ಇಟ್ ಶುಡ್ ಡಿಸ್ಪ್ಲೇಸ್ ಐರನ್. ಸೊ ಐರನ್ನ ಡಿಸ್ಪ್ಲೇಸ್ ಮಾಡಬೇಕು ಅಂದರೆ ಯಾವುದಾಗತ್ತೆ, ಒಂದು ಜಿಂಕು, ಸೊ ಇನ್ನೊಂದು ಮೆಗ್ನೀಷಿಯಮ್, ಬಿಕಾಸ್ ದೇ ಆರ್ ಮೋರ್ ರಿಯಾಕ್ಟಿವ್ ದೆನ್ ಐರನ್. ಸೊ ಇದು ಗೊತ್ತಿರಬೇಕು ಅಂದರೆ ಅಗೇನ್ ಥರ್ಡ್ ಚಾಪ್ಟರ್ ರಿಯಾಕ್ಟಿವಿಟಿ ಸೀರೀಸ್ ಗೊತ್ತಿರಬೇಕು. ಸೊ ಜಿಂಕ್ ಆ್ಯಂಡ್ ಮೆಗ್ನೀಷಿಯಮ್ ಆರ್ ದ ಟೂ ಮೆಟಲ್ಸ್ ವಿಚ್ ಡಿಸ್ಪ್ಲೇಸಸ್ ಐರನ್ ಫ್ರಮ್ ಐರನ್ ಸಲ್ಫೇಟ್. ಸೊ ಅದರದ್ದು ರಿಯಾಕ್ಷನು ಬರೀರಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿದೆ ರಿಯಾಕ್ಷನ್ ಜಿಂಕ್ ಪ್ಲಸ್ ಐರನ್ ಸಲ್ಫೇಟ್, ಜಿಂಕ್ ಸಲ್ಫೇಟ್ ಪ್ಲಸ್ ಐರನ್. ಸಿಮಿಲರ್ಲಿ ಮೆಗ್ನೀಷಿಯಮ್, ಓಕೆ, FeSO4 MgSO4 ಪ್ಲಸ್ Fe. ರಿಯಾಕ್ಷನ್ನು ಇಲ್ಲಿದೆ. ಓಕೆ, ನೆಕ್ಸ್ಟು ಅದಷ್ಟೇ ತಾನೇ. ಹಾಂ, ಸೊ ರೀಸನ್ ಕೇಳ್ತಾರೆ ಬಿಕಾಸ್ ದೇ ಆರ್ ಮೋರ್ ರಿಯಾಕ್ಟಿವ್ ದೆನ್ ಐರನ್. ರಿಯಾಕ್ಟಿವಿಟಿ ಸೀರೀಸ್ ಇದೆ, ಫೈನ್. ಬ್ಯಾಲೆನ್ಸ್ ಕೆಮಿಕಲ್ ರಿಯಾಕ್ಷನ್, ಓಕೆ, ಇದನ್ನು ಮಾಡೋಣ. ಸೊ ಲೆಡ್ ನೈಟ್ರೇಟ್ ಈಸ್ ಹೀಟೆಡ್. ಸೊ ಲೆಡ್ ನೈಟ್ರೇಟ್ ಹೀಟ್ ಮಾಡಿದಾಗ PbO ಪ್ಲಸ್ NO2 ಪ್ಲಸ್ O2. ಸೊ ಅದಕ್ಕೆ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿಲ್ಲ, ಇಲ್ಲಿ ಮಾಡ್ತಿದ್ದೇನೆ. ಎಮಿಷನ್ ಆಫ್ ಬ್ರೌನ್ ಫ್ಯೂಮ್ಸ್, ನೈಟ್ರೋಜನ್ ಆಕ್ಸೈಡ್ಸ್ ಇನ್ನೇನು ಹೇಳಿದೆ. ಸೊ ಬ್ಯಾಲೆನ್ಸ್ ಮಾಡಬೇಕಾದ್ರೆ, ಓಕೆ, ಸೊ ಲೆಡ್ ನೈಟ್ರೇಟ್ PbNO3 ಟ್ವೈಸ್. ಸಿ ಇಲ್ಲಿ ವರ್ಡಲ್ಲಿ ಕೊಟ್ಟಿರೋದು, ಯು ಶುಡ್ ಬಿ ಏಬಲ್ ಟು ರೈಟ್ PbNO3 ಟ್ವೈಸ್. 2 ಮಿಸ್ ಆಯಿತು, 3 ಮಿಸ್ ಆಯಿತು, ರಿಯಾಕ್ಷನ್ನೇ ಹೋಯಿತು. ಸೊ ಈಸ್ ಹೀಟೆಡ್ ಅಷ್ಟೇ ಕೊಟ್ಟಿರೋದು, ಹೀಟೆಡ್. ಸೊ ಇದೆಲ್ಲ ನೀವು ಬರೀಬೇಕು. ಸೊ ಏನು, ಲೆಡ್ ಆಕ್ಸೈಡ್ PbO ಪ್ಲಸ್ NO2 ಪ್ಲಸ್ O2. ಸೊ ಈಗ ಬ್ಯಾಲೆನ್ಸ್ ಮಾಡೋಣ. ಲೆಡ್ ಎಷ್ಟಿದೆ, ಲೆಫ್ಟ್ ಸೈಡು ಒಂದಿದೆ, ರೈಟ್ ಸೈಡು ಒಂದಿದೆ. ಸೊ ನೋ ನೀಡ್ ಟು ವರಿ. ನೈಟ್ರೋಜನ್ ಎಷ್ಟಿದೆ, ಇಲ್ಲಿ 1 ಇದೆ, 1 2. ಸೊ ಅಂದರೆ ಇಲ್ಲಿ 1 into 2 2. ಇಲ್ಲಿ ನೈಟ್ರೋಜನ್ ಎಷ್ಟಿದೆ, 1 ಇದೆ. ಸೊ ಆಮೇಲೆ ನೋಡ್ಕೊಳ್ಳೋಣ, ಯಾಕಂದರೆ ಇಲ್ಲಿ 2 ಇದೆ, ಅಲ್ಲಿ 1 ಇದೆ. ಸೊ 2 ಮಾಡ್ತೀರಾ, ಬಟ್ ಆಕ್ಸಿಜನ್ ಎಲ್ಲ ಬೇರೆ ಕಡೆ ಇದೆ, ಫೈನ್. ಇಲ್ಲಿ ಆಕ್ಸಿಜನ್ ಎಷ್ಟಿದೆ ನೋಡಿರಿ, 3 2s 6. ಈ ಆಕ್ಸಿಜನ್ನ ಲಾಸ್ಟಿಗೆ ಇಟ್ಕೊಳ್ರಿ, ಯಾಕಂದರೆ ಸಿಂಗಲ್ ಇದೆ, ಲಾಸ್ಟಿಗೆ ಇರಲಿ. ಸೊ ಇಲ್ಲಿ ನೈಟ್ರೋಜನ್ 1 2 ಎಷ್ಟಾಯಿತು, 2. ಸೊ ಲೆಟ್ ಮಿ ಸ್ಟಾರ್ಟ್ ವಿತ್ 2, ಯಾಕಂದರೆ ಇಲ್ಲಿ 1 ಇದೆ. ಆಕ್ಸಿಜನ್ ಏನು ಬೇಕಾದರೂ ಚೇಂಜಸ್ ಮಾಡ್ಕೋಬೋದು, ಫೈನ್. ಆ್ಯಂಡ್ ಈ 1 ನಂಬರ್ ಇರಲಿ. ಸೊ 2 ನೈಟ್ರೋಜನ್ ಆಯಿತು, ಇಲ್ಲೂ 2 ನೈಟ್ರೋಜನ್ ಆಯಿತು, ಫೈನ್. ಬ್ಯಾಲೆನ್ಸ್ ಆಯಿತಾ, ಓಕೆ. ಬಟ್ ಇಲ್ಲಿ ಲೆಡ್ ಒಂದಿದೆ, ಫೈನ್. ಆಕ್ಸಿಜನ್ ನೋಡ್ರಿ, ಈಗ ನೆಕ್ಸ್ಟು 2 3s 6. ಇಲ್ಲೆಷ್ಟಾಯಿತು, 2 2s 4, 2 2s 4 ಪ್ಲಸ್ 2 6 ಪ್ಲಸ್ 1 7. ಸೊ ಏನಾಯಿತು, ಈವನ್ ಅಲ್ಲ, ಆಡ್ ಆಯಿತು. 1 ಆಕ್ಸಿಜನ್, ನಾನು ಬರೀತಿರೋದು ಈಗ ಕೌಂಟ್ ಮಾಡ್ತಿರೋದು ಆಕ್ಸಿಜನ್ಗೆ. ಸೊ ಇಲ್ಲಿ 1 ಇದೆ, ಇಲ್ಲಿ ಓಕೆ ನಂಬರ್ ಬರಿತೀನಿ, 1 ಇದೆ. ಇಲ್ಲೆಷ್ಟಿದೆ, 2 2s 4 ಇದೆ. ಇಲ್ಲೆಷ್ಟಿದೆ, 2 2 ಪ್ಲಸ್ 4 6 6 ಪ್ಲಸ್ 1 7. ಈವನ್ ಆಯಿತು, ಸಾರಿ ಆಡ್ ಆಯಿತು. ಇಲ್ಲೆಷ್ಟಾಯಿತು, 6 ಈವನ್. ಸೊ ಇದನ್ನು ಬ್ಯಾಲೆನ್ಸ್ ಮಾಡಬೇಕು ಅಂದರೆ ಈ ಆಡ್ ಯಾವುದಿದೆ ನೋಡ್ರಿ, ಇಲ್ಲಿ ಆಡ್ ನಂಬರ್ ಆಫ್ ಆಕ್ಸಿಜನ್. ಸೊ ಇದನ್ನು ನಾನು ಏನು ಮಾಡ್ತೀನಿ, ಈವನ್ ಮಾಡ್ತೀನಿ, ಸೊ ದಟ್ ಇಟ್ ಬಿಕಮ್ಸ್ ಈಸಿಯರ್. ಸೊ ಎಷ್ಟಾಯ್ತು ಇದು, 2. ಆಮೇಲೆ ಏನಿದೆ ನೋಡ್ಕೊಳ್ಳೋಣ. ಸೊ ಲೆಡ್ ಏನಾಯಿತು, 2 ಆಯಿತು. ಇಲ್ಲೂ ನಾನು 2 ಮಾಡ್ತೀನಿ, ಯಾಕಂದರೆ ಇಲ್ಲಿ 2 ಆದರೆ ಇಲ್ಲೂ 2 ಆಗಬೇಕು. ಇನ್ನು ಮಿಕ್ಕಿದ ಆಮೇಲೆ ಚೇಂಜಸ್ ಈಸಿಯಾಗಿ ಮಾಡ್ಕೋಬೋದು. ಸೊ ಈಗ ಅಗೇನ್ ನೈಟ್ರೋಜನ್ ನೋಡ್ರಿ, ಇಲ್ಲಿ ಎಷ್ಟಿದೆ, 2 ಇದೆ, ಬಟ್ ಹೊರಗೆ 2 ಇದೆ. ಸೊ ಇಲ್ಲಿ ನೈಟ್ರೋಜನ್ 2 ಇದೆ, ಸೊ ಇಲ್ಲಿ 2 ಇದೆ. ಸೊ 2 2s 4. ಇದನ್ನೇನು ಮಾಡಬೇಕು, 2 ಇರೋದನ್ನು ಪ್ಲಸ್ n, ಓಕೆ. ಸೊ 2 ಇರೋದೇನಾಯಿತು, 4, ಬಿಕಾಸ್ ನೈಟ್ರೋಜನ್ 2 2s 4. ಸೊ ಇಲ್ಲೂ 4 ನೈಟ್ರೋಜನ್ ಆಯಿತು. ಈಗ ಆಕ್ಸಿಜನ್ ಎಷ್ಟಾಯ್ತು ಹಂಗಿದ್ರೆ, ಇಲ್ಲಿ 4 2s 8. ಸೊ ಆಕ್ಸಿಜನ್ ಅಷ್ಟೇ ಕೌಂಟ್ ಮಾಡಿರಿ, ಇಲ್ಲಿ 10 ಆಯಿತು, 2 12. 2 ಬಿಡ್ರಿ, ಅದು ಆಮೇಲೆ ಏನು ಬೇಕಾದ್ರೂ ಮಾಡ್ಕೋಬೋದು. ಇಲ್ಲಿ ಮೇಯ್ನು 2 3s ಆಕ್ಸಿಜನ್,
ಓಕೆ 3 2s 6, ಇಲ್ಲಿ ಹೊರಗೆ 2 ಇದೆ, 3 2s 6, 6 2s 12, 2 ಇಲ್ಲಿ ಆಕ್ಸಿಜನ್ 12 ಇದೆ, ಇಲ್ಲಿ 2 + 8 10, ನನಗೆ 12 ಬೇಕು. ಸೊ 12 ಬೇಕು ಅಂದರೆ ಎಷ್ಟು ಆ್ಯಡ್ ಮಾಡಬೇಕು? 2 + 8 10, ಇಲ್ಲಿ 12 ಇದೆ, ಇಲ್ಲಿ 2 ಇದೆ, ಫೈನ್, ಬ್ಯಾಲೆನ್ಸ್ ಆಯ್ತಲ್ಲ. 2 + 8 10, 10 + 2 12, ಬ್ಯಾಲೆನ್ಸ್ ಆಯಿತು ಆಯ್ತಲ್ಲ. ಸೊ 2 lead nitrate, 2 lead oxide, 4 nitrogen dioxide, ಮುಗೀತು. ಸೊ ಬ್ಯಾಲೆನ್ಸ್ಡ್. ಸೊ ಸಿಂಗಲ್ ಇರೋದೇನಿದೆ ಲಾಸ್ಟಿಗೆ ಇಟ್ಕೊಳ್ರಿ. ಓಕೆ, ನೆಕ್ಸ್ಟ್ ಸೋಡಿಯಂ ಸಲ್ಫೇಟ್ ರಿಯಾಕ್ಟ್ಸ್ ವಿತ್ ಬೇರಿಯಂ ಕ್ಲೋರೈಡ್. ಇಲ್ಲಿ ಬ್ಯಾಲೆನ್ಸ್ ಮಾಡೋದು ಏನೂ ಇಲ್ಲ. ಓಕೆ, ಇಲ್ಲಿ 2 NaCl, ಯಾಕಂದರೆ Na2 ಇದೆ. ಸೊ ಸೋಡಿಯಂ 2 ಇದೆ, ಇಲ್ಲೂ 2. ಹಂಗಿದ್ರೆ ಹಿಂದೆ ಓಕೆ, ಇಲ್ಲೂ 2 ಇದೆ ಅಲ್ಲ, ಫೈನ್. ಇದೆ. ಓಕೆ, ಸೊ ಇದೊಂದೇ, ಯಾಕಂದರೆ ಸೋಡಿಯಂ ಇಲ್ಲಿ 2 ಇದೆ. ಸೋಡಿಯಂ 2 NaCl ಹಾಕಿದ್ರೆ ಅಂದರೆ, ಆ್ಯಂಡ್ ಅಗೇನ್ Cl2 ಇದೆ, ಇಲ್ಲೂ ಕ್ಲೋರಿನ್ 2 ಆಯಿತು, ಇನ್ನು ಮಿಕ್ಕಿದೆಲ್ಲ ದೇ ಆರ್ ಬ್ಯಾಲೆನ್ಸ್ಡ್. ಓಕೆ, ಅಬ್ಸರ್ವೇಷನ್ ಏನು? ಪ್ರೆಸಿಪಿಟೇಟ್, ವೈಟ್ ಪ್ರೆಸಿಪಿಟೇಟ್. ಸೊ ವೈಟ್ ಪ್ರೆಸಿಪಿಟೇಟ್ ಯಾವುದು? BaSO4. ಯಾಕಂದರೆ ಅಗೇನ್ ಐ ಆಮ್ ರಿಪೀಟಿಂಗ್, NaCl ಏನಿದೆ ಇಟ್ ಕೆನಾಟ್ ಬಿಕಮ್ ಪ್ರೆಸಿಪಿಟೇಟ್. ಜಾಸ್ತಿ ಆಯಿತು ಅಂದರೆ ಆಗ್ಬೋದು, ಬಟ್ ಸಾಲ್ಟ್, ಸಿಂಪಲ್ ಸಾಲ್ಟ್, ನೀವು ಸಾಲ್ಟ್ನ ನೀರು ಹಾಕಿದ್ರೆ ಏನಾಗುತ್ತೆ? ಕರಗೋಗುತ್ತೆ. ಇಟ್ ಡಸ್ ನಾಟ್ ಅಪಿಯರ್ ಆ್ಯಸ್ ಎ ಪ್ರೆಸಿಪಿಟೇಟ್. ಪ್ರೆಸಿಪಿಟೇಟ್ ಅಂದರೆ ಕೆಳಗೆ ನಿಮಗೆ ಸಾಲ್ಟು ಸೆಟಲ್ ಡೌನ್ ಆಗಲ್ಲ, ಲೇಟರ್ ನಿಧಾನಕ್ಕೆ ಆಯಿತು ಅಂದರೆ ಆಗ್ಬೋದು, ಬಟ್ ಇನಿಷಿಯಲಿ ಏನಾಗುತ್ತೆ, ಕಲಿಸಿದ ತಕ್ಷಣ ಅದೆಲ್ಲ ಇಟ್ ಡಿಸಾಲ್ವ್ಸ್. ಸೊ ದಿಸ್ ಕೆನಾಟ್ ಬಿ ದ ಪ್ರೆಸಿಪಿಟೇಟ್. ಸೊ ಪ್ರೆಸಿಪಿಟೇಟ್ ಯಾವುದು? BaSO4. ನಿಮಗೆ ಗೊತ್ತಿಲ್ಲ, ಫೈನ್. NaCl ಅಂತೂ ಆಗಲ್ಲ, ಇನ್ನು ಆಗಬೇಕಾದ್ರೆ ಅದು BaSO4 ಪ್ರೆಸಿಪಿಟೇಟ್. ಗೊತ್ತಿರೋ ರಿಯಾಕ್ಷನಿಂದ ನಾನು ಹೇಳ್ತಿರೋದು. ಓಕೆ, ಲಾಸ್ಟ್ ಕ್ವಶನು. ದ ರಿಯಾಕ್ಷನ್ ಆಫ್ ಬೇರಿಯಂ ಕ್ಲೋರೈಡ್ ವಿತ್ ಅಲ್ಯೂಮಿನಿಯಂ sulfate solution is an example of which type of reaction? They have not given the actual ಈ ಥರ ಫಾರ್ಮುಲಾ ಅಂದರೆ ರಿಯಾಕ್ಷನ್ ಕೊಟ್ಟಿಲ್ಲ. ಅವ್ರು ಕೊಟ್ಟಿರೋದೇನು ಬೇರೆ ವರ್ಡ್. ಸೊ ಬೇರಿಯಂ ಕ್ಲೋರೈಡ್ BaCl2, ಅಲ್ಯೂಮಿನಿಯಂ ಸಲ್ಫೇಟ್ Al2SO4 is an example for which type of reaction? Why? Write the balanced chemical reaction for this. And again, ಅವರು ಕಂಪ್ಲೀಟ್ ರಿಯಾಕ್ಷನ್ನು ಕೊಟ್ಟಿಲ್ಲ, ಬ್ಯಾಲೆನ್ಸ್ ಮಾಡಿ ಅಂತ ಕೇಳ್ತಿದ್ದಾರೆ. ಸೊ ಬ್ಯಾಲೆನ್ಸ್ ಮಾಡಬೇಕು ಅಂದರೆ ಫಸ್ಟ್ ಇದನ್ನು ಬರೀಬೇಕು. ಸೊ ಬರೆದ ತಕ್ಷಣ ಡಬಲ್ ಡಿಸ್ಪ್ಲೇಸ್ಮೆಂಟ್, ಬಿಕಾಸ್ ಬೇರಿಯಮ್ ಇಸ್ ಎ ಮೆಟಲ್, ಅಲ್ಯೂಮಿನಿಯಂ ಇಸ್ ಎ ಮೆಟಲ್. ಸೊ ಏನಾಗುತ್ತೆ? ಎಕ್ಸ್ಚೇಂಜ್ ಆಗುತ್ತೆ, ಎಕ್ಸ್ಚೇಂಜ್ ಆಫ್ ಅಯಾನ್ಸ್. ಸೊ ಬೇರಿಯಮ್ ಜಾಗದಲ್ಲಿ ಅಲ್ಯೂಮಿನಿಯಂ ಬರುತ್ತೆ, ಅಲ್ಯೂಮಿನಿಯಂ ಜಾಗದಲ್ಲಿ ಬೇರಿಯಮ್ ಹೋಗುತ್ತೆ. ಬ್ಯಾಲೆನ್ಸ್ ಮಾಡಬೇಕು. BaSO4, ಅಲ್ಯೂಮಿನಿಯಂ ಕ್ಲೋರೈಡ್ AlCl3 ಬ್ಯಾಲೆನ್ಸ್. ಸೊ ಓಕೆ, ಇದು ಬ್ಯಾಲೆನ್ಸ್ ಹೇಳಬೇಕಾ? ಫೈನ್. BaCl2 ಪ್ಲಸ್ ಅಲ್ಯೂಮಿನಿಯಂ ಕ್ಲೋರೈಡ್ ಅಲ್ಲ, Al2SO4 thrice. So gives BaSO4 plus aluminum chloride. Okay, AlCl3. ಸೊ ಬೇರಿಯಮ್ ಎಷ್ಟಿದೆ? ಲೆಫ್ಟ್ ಸೈಡ್ ಒಂದಿದೆ, ರೈಟ್ ಸೈಡ್ ಒಂದಿದೆ, ತಲೆ ಕೆಡಿಸ್ಕೋಬೇಡ್ರಿ. ಅಲ್ಯೂಮಿನಿಯಂ ನೋಡ್ರಿ, ಇಲ್ಲಿ 2 ಇದೆ, ಇಲ್ಲಿ 1 ಇದೆ. ಸೊ ಇವನ್. ಸೊ ಅಲ್ಯೂಮಿನಿಯಂ 2 ಇದೆ, ಸೊ ಇಲ್ಲಿ ಈಸಿಯಾಗಿ ಮಾಡ್ಕೋಬೋದು 2. ಆಮೇಲೆ ನೋಡ್ಕೊಳ್ಳೋಣ. ಬೇರಿಯಮ್ ಆಯಿತು, ಅಲ್ಯೂಮಿನಿಯಂ ಆಯಿತು. ನೆಕ್ಸ್ಟು ಕ್ಲೋರಿನ್. ಸೊ ಇಲ್ಲಿ ಕ್ಲೋರಿನ್ ಎಷ್ಟಿದೆ? 2 ಇದೆ, ಬಟ್ ಇಲ್ಲೆಷ್ಟಿದೆ? 2 3s 6. ಸೊ ಇದನ್ನು ಚೇಂಜ್ ಮಾಡೋಕ್ಕಾಗಲ್ಲ. ಸೊ ಎಲ್ಲಿ ಮಾಡಬೇಕು? ಇಲ್ಲಿ ಚೇಂಜಸ್ ಮಾಡಬೇಕು. ಸೊ ಇಲ್ಲಿ 2 ಇದೆ, ಇಲ್ಲಿ 2 3s 6. ಸೊ ಇದನ್ನೇನು ಮಾಡಬೇಕು? 6 ಈವನ್. ಸೊ ನಂಬರ್ ಆಡ್ ನಂಬರ್ ಇರ್ಬೋದು, ಬಟ್ ಟೋಟಲ್ ಏನಾಯಿತು? ಕ್ಲೋರಿನ್ ಈವನ್ ಆಯಿತು. ಸೊ ಬಟ್ ಬೇರಿಯಮ್ ಆಡ್ ಆಯಿತು. ಇಲ್ಲಿ ಟ್ರೈ ಮಾಡಿರಿ ಏನಾದರೂ ಆಗತ್ತಾ ಅಂತ. ಸೊ 3 ಹಾಕ್ರಿ. ಸೊ 3 ಹಾಕಿದ್ರೆ ಬೇರಿಯಮ್ ಬ್ಯಾಲೆನ್ಸ್ ಆಯಿತು, ಬಟ್ ಸಲ್ಫೇಟ್ ಅಗೇನ್ ಸಲ್ಫೇಟು ಬ್ಯಾಲೆನ್ಸ್ ಆಯಿತು. ಇಲ್ಲಿ ನೋಡಿರಿ, ಯಾಕಂದರೆ 3 ಇದೆ, ಇಲ್ಲಿ 3SO4
ಬ್ಯಾಲೆನ್ಸ್ ಆಯಿತು. ನೀವು ಬೇಕಿದ್ರೆ ಇಂಡಿವಿಜುವಲ್ ತೊಗೊತೀರಾ ಅಂದ್ರೂ ಸಲ್ಫರ್ 1 3s 3, ಇಲ್ಲಿ ಸಲ್ಫರ್ 3, 4 3s 12, 3 4s 12. ಸೊ ಬ್ಯಾಲೆನ್ಸ್ Al2SO4 2Al. ಓಕೆ ಡನ್. ಸೊ 3 Al2 ಏನೂ ಇಲ್ಲ, 3 2 3 3 2 ಬ್ಯಾಲೆನ್ಸ್. ಕ್ವಿಕ್ಕಾಗಿ ಆಯ್ತಲ್ಲ. ಸೊ ದಟ್ಸ್ ಇಟ್ ವಿತ್ ದ ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ಈಕ್ವೇಷನ್ಸ್ PYQs. ಇನ್ನು ಕೆಲವೊಂದು ಏನಾದರೂ ಡಿಫ್ರೆಂಟಾಗಿ ಇದೆ, ಕೆಲವೊಂದು ಕ್ವಶನ್ಸ್ ಇದೆ. ಬಿಫೋರ್ ದ ಎಕ್ಸಾಮ್ ಐ ವಿಲ್ ಬಿ ಡಿಸ್ಕಸಿಂಗ್ ದೋಸ್ ಆ್ಯಸ್ ವೆಲ್. ನೆಕ್ಸ್ಟ್ ಮೇಯ್ನ್ ಲ್ಯಾಂಗ್ವೇಜಸ್ ಏನಿದೆ ಸೊ ಅದಕ್ಕೂ ಪ್ರಿಪೇರ್ ಆಗಿರಿ. ಆ್ಯಂಡ್ ಇನ್ ಕೇಸ್ ನಿಮಗೇನಾದರೂ ತುಂಬ ಓದಿ ಸ್ವಲ್ಪ ಏನಾದರೂ ಬ್ರೇಕ್ ಬೇಕು ಅಂದರೆ ಮೇ ಬಿ ಯು ಕ್ಯಾನ್ ಸಾಲ್ವ್ ಮ್ಯಾಥ್ಸ್ ಆರ್ ಸೈನ್ಸ್ ಅಥವಾ ಸೋಷಲ್ ಏನಾದರೂ ಡೇಟ್ಸ್ ನೋಡ್ಕೊತೀರಾ ಅಂದ್ರೂ ನೋಡ್ಕೊಳ್ರಿ. ಬಿಕಾಸ್ ಕಂಟಿನ್ಯೂಸ್ ಆಗಿ ಲ್ಯಾಂಗ್ವೇಜ್ ಓದೋದಕ್ಕೂ ಕಷ್ಟ ಆ್ಯಂಡ್ ಇಟ್ಸ್ ನಾಟ್ ಸೋ ಮಚ್ ಎಫೆಕ್ಟಿವ್. ಅಟ್ಲೀಸ್ಟ್ ಒಂದು ಬ್ರೇಕ್, ಒಂದು 15 ಮಿನಿಟ್ಸ್ 15 ಮಿನಿಟ್ಸ್ ಕಮ್ಮಿ ಆಯಿತು, ಓಕೆ 30 ಮಿನಿಟ್ಸ್ ಬ್ರೇಕು. ಸೊ 2 hours 2.5 hours ಲ್ಯಾಂಗ್ವೇಜ್ ಓದ್ತೀರಾ, ಅಟ್ಲೀಸ್ಟ್ ಒಂದು 30 ಮಿನಿಟ್ಸು ಬೇರೆ ಏನಾದರೂ ಓದಿದ್ರೆ ಸೊ ದಟ್ ಮೈಂಡು ರಿಫ್ರೆಶ್ ಆಗುತ್ತೆ. ಅಥವಾ ಮ್ಯಾಥ್ಸ್ ಪ್ರಾಕ್ಟೀಸ್ ಮಾಡೋದ್ರಿಂದ ಇಟ್ ಈಸ್ ಆಲ್ ಐ ವಾಂಟ್ ಟು ಸೇ. ಸೊ ಸಿ ಯು ವಿತ್ English. Okay, so thank you. Bye bye. Jai Hind, Jai Karnataka.